ಯಾಕಂದ್ರೆ ಸೀನಿಯರ್ಸ್ ಬಹಳ ಜನ ಇದಾರಲ್ಲ, ಹಾಸನದ ಬಗ್ಗೆ ಅವರು ಸೀನಿಯರ್ ಇದ್ದಾರೆ. ಹಾಸನಕ್ಕೂ ಸಚಿವ ಸ್ಥಾನ ಸಿಗ್ಲಿ ಅನ್ನುವಂಥದ್ದು ಒತ್ತಾಯ ಸಾಕಷ್ಟು ಎಲ್ಲಾ ಕೇಳಿ ಜಿಲ್ಲೆಗಳಿಗೂ ಸಿಗಬೇಕು ಅಂತ ನಾನು ಹೇಳ್ತೀನಿ ಅಲ್ವಾ. ಅಷ್ಟೊಂದು ಇಲ್ವಲ್ಲ ಸರ್ ಸಚಿವ ಸ್ಥಾನ? 33 ಇದೆ ಎಲ್ಲ ಜಿಲ್ಲೆಗಳಿಗೂ. ಸರ್, ಈಗ ಗ್ಯಾರಂಟಿ ಯೋಜನೆಗಳಿಗೆ ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇರುವಂತದ್ದು, ಜೊತೆಗೆ ಏನು ನಿರಂತ ಇದಕ್ಕೆ ಜಾತಿ ಪ್ರಮಾಣ ದುರುಪಯೋಗ ಆಗ್ಬಾರ್ದು ಅಂತ ಆ ರೀತಿ ಹೇಳ್ತಾ ಇದ್ದಾರೆ ಅಷ್ಟೇ. ಕೆಲವರು ಎಷ್ಟೋ ಜನ ತೀರೋಗಿರ್ತಾರೆ ಅಂತವ್ರೆಲ್ಲ ತಗೊಳ್ತಾ ಇದ್ದಾರೆ. ಈಗ ಒಂದು ಕ್ಲಾರಿಟಿ ಇರ್ಬೇಕಲ್ಲ, ಕ್ಲಾರಿಟಿ ಇರ್ಬೇಕು. ಕ್ಲಾರಿಟಿ ಮೇಕೆದಾಟು ಯೋಜನೆ ಕೆಲವು ಪ್ರಮುಖ ಮೇಕೆದಾಟು ಯೋಜನೆ DPR ರೆಡಿ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ 2 ಸಲ ಅವರು ಒಂದ್ಸಲಿ ಮಿಸ್ಲೇನಿಯಸ್ ಹಾಕೊಂಡಿದ್ರು, ಇನ್ನೊಂದ್ಸಲಿ ಅಪೀಲ್ ಹಾಕೊಂಡಿದ್ರು, ಎಲ್ಲ ವಜಾ ಆಗಿದೆ. ಆಮೇಲೆ ಅಲ್ಲೇ ನಾನು ನೀರ್ನೇನು ಬಳಸ್ಕೊಳ್ಳೋದಿಲ್ಲ, ಬರೀ ಕುಡಿಯೋದಕ್ಕೆ 4.75 TMC ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಸ್ಟೋರೇಜ್ ಮಾಡಿದ್ರೆ ನಮ್ಮ ಪವರ್ ಒಂದು ಬೆನಿಫಿಟ್ ಆಗುತ್ತೆ, 400 ಮೆಗಾವಾಟ್. ಉಳಿದಾಗ ತಮಿಳ್ನಾಡು ರೈತರಿಗೆ ಅನುಕೂಲ ಆಗುತ್ತೆ. ನಮ್ಮಲ್ಲಿ ನೀರಿಲ್ಲದೆ ಇದ್ದಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಅದನ್ನ ಅವರು ಕೂಡ ಅರ್ಥ ಮಾಡ್ಕೋಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ಮಿಸ್ಲೇಷನ್ ಹಾಕಿದ್ರು, ಫಸ್ಟ್ ವಜಾ ಆಯ್ತು. ಆಮೇಲೆ ಅದ್ರ ಮೇಲೆ ಅಪೀಲ್ ಹೋದ್ರು, ಅದು ವಜಾ ಆಯ್ತು. ಆಮೇಲೆ ನಾವು ಸ್ಟೋರೇಜ್ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್, ನಮಗೆ ಪವರ್ ಸಿಗುತ್ತೆ, ಬೆಂಗಳೂರು ನೀರು ಸಿಗುತ್ತೆ 4.75 TMC. ಉಳಿದಾಗ ನಮ್ಗೇನು 1 ಎಕರೆ ನೀರು ನಾವು ಇದಕ್ಕೆ ವ್ಯವಸಾಯಕ್ಕೆ ಬಳಸೋಕೆ ನಮ್ಗೆ ಅವಕಾಶನೇ ಇಲ್ಲ. ಡೆಡ್ ಎಂಡ್ ಕೊನೆಯಲ್ಲಿ ಇರೋದು ಆ ಡ್ಯಾಮ್, ಅದು ಕಟ್ಟಿದ್ರೆ ನಾವು ಕಾನೂನಾತ್ಮಕವಾಗಿ ಹೇಳ್ಕೊಂಡು ಹೋಗ್ತೀವಿ ಸರ್. ನೀವು ನಿಮ್ಮ ಮಿತ್ರ ಪಕ್ಷ ಇದ್ದೀರಿ ತಮಿಳ್ನಾಡಲ್ಲಿ, ನೀವೇ ಮನವೊಲಿಸುವಂತ ಪ್ರಯತ್ನಗಳಾಗುತ್ತಾ? ಮಿತ್ರ ಪಕ್ಷ ಬಿಜೆಪಿಗೆ NDMK ಎಲ್ಲ ಮಿತ್ರ ಪಕ್ಷ ಇತ್ತಲ್ಲ ಹಿಂದೆ, ನಮ್ಗೆ ಎಲ್ಲರೂ ಮಿತ್ರರೇ. ಸರ್, ಎತ್ತಿನಹೊಳೆ ಯೋಜನೆದು ಆಲೂರು ಭಾಗದಲ್ಲೇ ಈಗಾಗಲೇ ಕೆಲವು ಸಿಮೆಂಟ್ ನಾಲೆ ಎಲ್ಲ ಕುಸ್ಕೊಂಡು ಬಿಡೋ ಇದೆ, ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ಹೇಳ್ತೀನಿ. ಆತರ ಏನಾಗಿದ್ರೆ ಇಲ್ಲೇ ಚೀಫ್ ಇಂಜಿನಿಯರ್ ಹೇಳ್ತಾರೆ. ಏನಿಲ್ವೇನಪ್ಪ, ಏನಾಯ್ದ್ರೆ ಇದ್ರೆ ಮಾಡ್ತಾನೆ. ಏನಾದ್ರೆ ಕಳಪೆ ಆಗಿದ್ರೆ ಆಕ್ಷನ್ ತಗೊಳಕ್ ಹೇಳ್ತೀನಿ. ಹೇಳ್ತೀನಿ, ಮಾತಾಡ್ತೀನಿ. ಯಾರಾದ್ರೂ ಕಳಪೆ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೂ ಹೇಳ್ತೀನಿ. ಸರ್ಕಾರದ ಖಜಾನೆ ಖಾಲಿ ಆಗಿದೆ, ಹಂಗಾಗಿ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಮುಂದಾಗಿದೆ ಅಂತ ಹೇಳಿ ಇದೇ ಕಾರಣಕ್ಕಾಗಿ ಟ್ವೀಟ್ ಮಾಡಿದ್ದಾರೆ. ಆರ್ ಅಶೋಕ್ ಅವರು ಮನೆ ಮನೆಗೆ ಏನ್ ಭೇಟಿ ಕೊಡ್ತಾ ಇದ್ದಾರೆ? ಎಲ್ಲಿಲ್ಲ, ಈಗ 0.8 ಕ್ಲಿಯರ್ ಆಗಿದೆ. 0.8 ಅಷ್ಟೇ ಇರೋದು. 3 ಕಿಲೋಮೀಟರ್, ಒಟ್ಟು 153 ಕಿಲೋಮೀಟರ್. ಅದರಲ್ಲಿ 252 ಕಿಲೋಮೀಟರ್. ಅದರಲ್ಲಿ 220 ಕ್ಲಿಯರ್ ಆಗಿದೆ, 23 ಆನ್ಗೋಯಿಂಗ್ ಇದೆ. ಉಳಿದ 9 ಎಕರೆನಲ್ಲಿ 6 ಎಕರೆ ಫಾರೆಸ್ಟ್ ಇತ್ತು, 3 ಎಕರೆ ಪ್ರೈವೇಟ್ ಲ್ಯಾಂಡ್ಸ್. ಅದು ಇದೊಂದು ಇಶ್ಯೂ ಇತ್ತು. ಇದೊಂದಾದ್ರೆ ಎಲ್ಲ ಕ್ಲಿಯರ್ ಆಗಿದೆ. ಎಷ್ಟು ದಿನದಲ್ಲಿ ಇದು ಅಂದಾಜು? ಈಗ ನನ್ನ ಒಂದು ಕ್ಯಾಲ್ಕುಲೇಷನ್ಸ್, 1 ತಿಂಗಳಲ್ಲಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ರಿಪೋರ್ಟ್ ಬಂದ್ಬಿಟ್ರೆ, ಒಂದು ಕ್ಲಾರಿಟಿ ಬಂದ್ರೆ, ಈಗಾಗಲೇ ರೈತರಿಗೆ ಶಾಸಕರು ಈ ಭಾಗದ ಮುಖಂಡರೆಲ್ಲ ಹೇಳಿದ್ದಾರೆ, ಅವ್ರು ಹಣ ಕೊಟ್ಬಿಟ್ರೆ ಅವ್ರು ತಕ್ಷಣ ಬಿಟ್ಕೊಡ್ತಾರೆ. ಆಮೇಲೆ ನಮ್ಗೇನಂದ್ರೆ ಮಳೆಗಾಲ ಬರುತ್ತೆ, ಸ್ವಲ್ಪ ಬೇಗ ಇದು ಪೊಸಿಷನ್ ಕೊಟ್ಬಿಟ್ರೆ ನಮ್ಗೆ ಕೆಲಸ ಮಾಡಕ್ ಚೆನ್ನಾಗಿದೆ. ಆಮೇಲೆ ಏನೂ ಇಲ್ಲ, ಇದೊಂದೇ ಇರೋದು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಸರ್, ಈ ಯೋಜನೆಯಲ್ಲಿ ಒಟ್ಟು ಎಷ್ಟು ಜನ ರೈತರ ಭೂಮಿ ವಶಪಡಿಸ್ಕೊಂಡಿದೆ ಅನ್ನೋ ಮಾಹಿತಿ ಕರೆಕ್ಟ್ ಆಗಿ ತಿಳ್ಕೊಂಡು ಹೇಳ್ತೀನಿ. ಯಾಕಂದ್ರೆ ಪೈಪ್ ಲೈನ್ ಹಾಕಿರೋದು, ಚಾನಲ್ಸ್, ನಿಮ್ಮ ಟೋಟಲ್ ಪೂರ್ತಿ ಎಷ್ಟು ರೈತರದ್ದು ಅಂತ ಪೂರ್ತಿ ನೋಡಿ ಇವ್ರ ಹತ್ರ ಇರುತ್ತೆ, ಕುಲ್ಕರ್ಣಿ ಅವ್ರ ಹತ್ರ. ಸರ್, ಈಗ ಜೂನ್ ತಿಂಗಳಿಂದಲೇ ನೀರ್ ಎತ್ತಬೇಕಾಯ್ತು ಸರ್, ಈ ಸಲ ಮಳೆನೂ ಇಲ್ಲ, ಈ ಕಡೆ ಕಾಮಗಾರಿನೂ ಕಂಪ್ಲೀಟ್ ಆಗಿಲ್ಲ. ಅದು ಚಿತ್ರದುರ್ಗ ಜಿಲ್ಲೆ ಇದಕ್ಕೂ ಹೋಗ್ತಿದೆ ಸರ್ ನೀರು, ಈ ಸಲ ಮಳೆನೂ ಇಲ್ಲ, ಹೋಗ್ತಾ ಇದೆ. ಅದಕ್ಕೆ ಬಂದಿರೋದು, ಬಂದು ಸಾರ್ಟ್ ಔಟ್ ಮಾಡೋಣ ಅಂತ ಬಂದಿದ್ದೀನಿ. 2 ಇಶ್ಯೂ ಸಾಲ್ವ್ ಆಯ್ತು, ಇದೊಂದು ಬಾಕಿ ಇದೆ ಅಷ್ಟೇ. ಅಧಿಕಾರಿಗಳ ಮಾಹಿತಿ ಪಡೆದ ಪ್ರಕಾರವಾಗಿ ಇನ್ನು ಎಷ್ಟು ಸಮಯ ತೆಗೆದುಕೊಳ್ಬಹುದು ಸರ್ ಈ ಯೋಜನೆ ಕಂಪ್ಲೀಟ್ ಆಗ್ಲಿಕ್ಕೆ? ಇದು ನಮ್ದು ಮುಖ್ಯಮಂತ್ರಿಗಳು ಹೊಸದಾಗಿ ನಮ್ಮ ಶಿವಕುಮಾರ್ ಅವರ ಪ್ರಮಾಣವಚನ ತಗೊಂಡ 100 ದಿನಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು 100 ದಿನದಲ್ಲಿ ಆಗ್ಬೇಕು ಅಂತ ನಮ್ಮ ಟಾರ್ಗೆಟ್. ಅಲ್ಲ, ಇದು ಈ ಇಶ್ಯೂ ಅಂತಿಮ 171 ಕಿಲೋಮೀಟರ್ಗೆ ನಾವು ನಿರ್ತಿರ್ತಕ್ಕಂಥ ಮುಂದೆ ಇರ್ತಕ್ಕಂಥ ಇಶ್ಯೂ ಸಾಲ್ವ್ ಆಗ್ಬಿಟ್ರೆ 171 ಕಿಲೋಮೀಟರ್ ಹೋಗುತ್ತೆ. 171 ಕಿಲೋಮೀಟರ್ ಉಳಿದಾಗೆ ದೊಳಾಪುರದ ಹತ್ರ ಎಲ್ಲ ಪಂಪಿಂಗ್ ಸ್ಟೇಷನ್ಸ್ ಎಲ್ಲ ಆಗ್ತಾ ಇದೆ. ಪೈಪ್ಲೈನ್ ಎಲ್ಲ ಆ ಕಡೆ ಎಲ್ಲ ಆಗ್ಬಿಟ್ಟಿದೆ. ಯಾವ ಕಡೆ ಗೋಳಿಬದೂರು, ಆಮೇಲೆ ಇದೆಲ್ಲ ಶಿಡ್ಲಘಟ್ಟ, ಅದೆಲ್ಲ ಪೈಪ್ಲೈನ್ ಮುಗಿದೋಗಿದೆ. ಅದನ್ನು ನೋಡ್ಕೊಂಬಂದ್ವಿ ಜಾಗ.
ಮೊದಲು 5.5 TMCಗೆ ಚೆಕ್ ಡ್ಯಾಮ್ ಅಲ್ಲ, ಸ್ಟೋರೇಜ್ ಡ್ಯಾಮ್ ಮಾಡಬೇಕು ಅಂತಿದ್ರು. ಈಗ ಅದನ್ನ 3 ಚಿಲ್ಲರೆ TMCಗೆ ಇಳಿಸಿದ್ದಾರೆ. ಸಾರ್ಟ್ ಔಟ್ ಮಾಡಬೇಕು. ಸರ್ ಈಗ ಅದು ವಿದ್ಯುತ್ ಬಿಲ್ ಬಾಕಿ ಇದೆ ಸರ್ 259 ಕೋಟಿ. ಇಲ್ಲ ವಿದ್ಯುತ್ ಕಣೆ, ಇದು ಸಂಪರ್ಕ ನಮ್ಮ ಲೆಕ್ಕ. ಕಲ್ಬರಿ ಇಲ್ಲ, ನಾನು ಮಾತಾಡ್ತೀನಿ. ಈಗ ಹಣಕಾಸಿನ ಕೊರತೆ ಏನಿಲ್ವಾ ಸರ್? ಈಗ ಹಣಕಾಸು ಒದಗಿಸ್ಲಿಕ್ಕೆ ಏನು ಸಮಸ್ಯೆ ಇಲ್ಲ? ಈ ಕೆಲಸಕ್ಕೆ ಏನು ತೊಂದರೆ ಇಲ್ಲ, ಒಟ್ಟಾರೆಯಾಗಿ ಯೋಜನೆಗೆ ಏನು ತೊಂದರೆ ಇಲ್ಲ, ಮುಗಿಸ್ತೀವಿ. ಎತ್ತಿನೊಳೆ ಪ್ರಾಜೆಕ್ಟ್ ಈಗ ಎಷ್ಟು ಕೋಟಿ ವೆಚ್ಚ ಇದಾಗಿದೆ? ಕರೆಕ್ಟಾಗಿ ಈಗ ಅಂಕಿ ಖರ್ಚು ಅಂಶ ಸಮೇತ ಎಷ್ಟಾಗಿದೆ? ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ. ಸರ್ CAG ವರದಿಯಲ್ಲಿ ಈ ಮುಂದಿನ ಎಷ್ಟಾಗಿದೆ ಟೋಟಲ್ ಇದುವರೆಗೂ? ಹಾ. ಈಗ ಎಷ್ಟು ಖರ್ಚು ಮಾಡಿದೀವಿ? 18,000 ಕೋಟಿ ಖರ್ಚಾಗಿದೆ. 23,000 ಕೋಟಿ ಪ್ರಾಜೆಕ್ಟ್. ಈಶ್ವರ್ ಖಂಡ್ರೆ ಅವರು ಸೆಂಟ್ರಲ್ ಗವರ್ಮೆಂಟ್ ಅಪ್ರೋಚ್ ಮಾಡಿದ್ದಾರೆ ಸರ್, 4,700 ಕೋಟಿನ ಎತ್ತಿನೊಳೆ ಯೋಜನೆ ಕೊಡಬೇಕು ಅಂತ. ನಿಮ್ಮ ಅದು ಭರವಸೆ? ಹಿಂದೆ 2022ರಲ್ಲಿ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು, ಇದು ಸೆಂಟ್ರಲ್ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಬಡ್ಜೆಟ್ ಅಲ್ಲೇ ಓದಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಇರಬೇಕು. 5,300 ಕೋಟಿ. ಅದನ್ನು ಮೊನ್ನೆ ಕೂಡ ನಾನು ಶಿವಕುಮಾರ್ ಅವರು ಸೆಂಟ್ರಲ್ ಮಿನಿಸ್ಟರ್ ಮೀಟ್ ಮಾಡಿದ್ದೀವಿ, ಪಾಟೀಲ್ರಿಗೆ, ಜಲಶಕ್ತಿ ಮಂತ್ರಿಗಳಿದಾರಲ್ಲ ಅವ್ರನ್ನ ಮೀಟ್ ಮಾಡಿದಾಗ ಇದನ್ನು ಕೂಡ ಜ್ಞಾಪಿಸ್ಬಿಟ್ಟು ಬಂದಿದ್ದೀವಿ. ನೋಡೋಣ, ಸ್ವಲ್ಪ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಅಂತ ನನಗಂತೂ ಅನ್ಸುತ್ತೆ. ಸರ್ ಹೇಮಾವತಿ ಲಿಂಕ್ ನಾಲೆಗೆ ಇವರು ಗುಬ್ಬಿ ಶ್ರೀನಿವಾಸರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದು ನಾವೇ ಸಾಲ್ವ್ ಮಾಡ್ಕೊಳ್ತೀವಿ ಬಿಡಿ. ಸರ್ ಈ ಯೋಜನೆ ಅಲ್ಲ, ಅದು ಮುಂದಿನ ಮುಂದಿನ ಇಬ್ರು ಶಾಸಕರು ಆಗ್ಬೇಕು ಅಂತ ಅವ್ರು ನೀರು ಹೋಗ್ತಿಲ್ಲ ಅಂತ ಇವರು ನಮ್ ನೀರು ಕಡಿಮೆ ಆಗಿದೆ ಅಂತ ಇವರು ಕೂತ್ ಮಾತಾಡ್ಕೊಂಡು ಸಾಲ್ವ್ ಮಾಡಿ. ಹೇಗೆ ಸರ್ ಜಲಸಂಪನ್ಮೂಲ ಇಲಾಖೆ ಅಡ್ಜಸ್ಟ್ ಆಗ್ತಿದೆಯಾ? ಬೇರೆ ಕಡೆ ಕೇಳಿದ್ರೆ ಈಗ ನಾನ್ ಕೇಳಿಲ್ಲಪ್ಪ, ನಾನು ಪ್ರಾಕ್ಟೀಸೇ ಇಲ್ಲ ಕೇಳಿ. ಆ ಪ್ರಾಕ್ಟೀಸೇ ಇಲ್ಲ, ಅಸಮಾಧಾನ ಅಂತ ಇತ್ತಲ್ಲ. ಅದು ಬೇರೆ ಪ್ರಶ್ನೆ. ಸರ್ ಈ ಯೋಜನೆಗೆ ಮುಂದಿನ ಉಳಿದಂತ 8,000 ಯೋಜನೆಗೆ CAG ನೀಡಿದಂತ ವರದಿ ಕೆಲವುಗಳು ಕರೆಕ್ಟ್ ಆಗಿ ಯೋಜನೆಯ ಏನು ಅದಕ್ಕೆ ಬೇಕಾದಂತ ಫಂಡಿಂಗ್ ಮಾಡುವಲ್ಲಿ ಸ್ಪಷ್ಟತೆ ಇಲ್ಲ ಅನ್ನುವಂತ ವರದಿಗಳು ಕೂಡ ವಿಧಾನಸೌಧದಲ್ಲಿ ಕೂಡ ಇದಾಗಿ ವಿಚಾರ ಚರ್ಚೆ ಆಗಿತ್ತು. ಆ ಬಗ್ಗೆ ಏನ್ ಹೇಳ್ತೀರಾ? ಈ ಯೋಜನೆಗೆ ಹಣದ ಕೊರತೆ ಇಲ್ಲ, ಒಟ್ಟಲ್ಲಿ ಇನ್ ಟೈಮಲ್ಲಿ ಬೇಗ ಮಾಡಿ ಮುಗಿಸ್ತೀವಿ. ಈಗ ಅರಸೀಕೆರೆ, ಬೇಲೂರು ಕೆರೆ ನೀರೇ ಇಲ್ಲ ಅಲ್ವಾ? ಅದೇ ರೀತಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಗ್ರಾಮಾಂತರ, ನಮ್ಮ ಕಡೆ ಎಲ್ಲ 25 ವರ್ಷ ಆಯ್ತು ಕೆರೆಗಳು ತುಂಬಿ. ಇದೆಲ್ಲ ಬಂದ್ರೆ ಅನುಕೂಲ ಆಗುತ್ತೆ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಸರ್? ಬೇಗ ಏನಪ್ಪ, ನೀವೇನ ಕೇಳ್ತೀರಾ ನಾನು ಹೇಳ? ಈಗ ನಮ್ಮ ಶಾಸಕರು ಇಬ್ರು ಇದ್ದಾರೆ, ಬೇಲೂರು ಶಾಸಕರು, ಅರಸೀಕೆರೆ ಶಾಸಕರು, ಹಾಗೆ ನಮ್ಮ ಶಿವರಾಮ್ ಅವರು ಕೂಡ ಇದ್ದಾರೆ. ಇವತ್ತು ನಮ್ಗೆ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕಾಗಿದ್ರೆ ಬೆಂಗಳೂರು ಸುತ್ತಮುತ್ತಲು, ಬೆಂಗಳೂರಿಗೆಲ್ಲ ಇದರಲ್ಲಿ ಬೆಂಗಳೂರು ಗ್ರಾಮಾಂತರ ಅಲ್ಲಿವರೆಗೂ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರು ಮತ್ತೆ ಹಾಸನ ಜಿಲ್ಲೆ ಎಲ್ಲ ನೀರು ಕೊಡಬೇಕು. ಪ್ರಾರಂಭ ಆಗಿ ಬಹಳ ವರ್ಷ ಆಯಿತು, ಸಮಸ್ಯೆಗಳು ಸಾಕಷ್ಟಿತ್ತು. ಈಗೆಲ್ಲ ಅದಕ್ಕೆ ಒಂದು ರೂಪ ಬರ್ತಾ ಇದೆ. ಇವತ್ತು 3 ಕಡೆ ನಮಗೆ ಸಮಸ್ಯೆ ಇತ್ತು. ಒಂದು ಚೌಡಲಾಪುರ ಅಲ್ಲ, ಅಲ್ಲಿ ಲ್ಯಾಂಡ್ ಇಶ್ಯೂ ಇತ್ತು, ಲ್ಯಾಂಡ್ ಅಕ್ವಿಷನ್ದು ರೈತರು ಬಿಟ್ಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ಅವರು ಪರಿಹಾರ ಕೊಡ್ತಾರೆ, ರೈತರೆಲ್ಲ ಸಿಕ್ಕಿದ್ರಲ್ಲಿ ಅದೊಂದು. ಆಮೇಲೆ ಕೆಂಚಗಾನಹಳ್ಳಿ ಫಾರೆಸ್ಟ್, ಅದು ಕೂಡ ಕ್ಲಿಯರೆನ್ಸ್ ಆಯಿತು. ಅದು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಕ್ಕೆ ಹೇಳಿದ್ದೀನಿ, ಅದೊಂದು. ಆಮೇಲೆ ಇನ್ನೊಂದು ಇಲ್ಲಿ ಯಾವೂರಿದು, ಐದಾಳ ಕಾವಲ್ಲು, ಇಲ್ಲಿ ಸ್ವಲ್ಪ ರೈತರ ಒಂದು ಸಮಸ್ಯೆ ಇತ್ತು. ಅವ್ರಂದ್ರೆ ಪೊಸಿಷನ್ ಅಲ್ಲಿ ಇದ್ದಾರೆ, ಡಾಕ್ಯುಮೆಂಟ್ ಇಲ್ಲ. ಅದಕ್ಕೆ ಕ್ಯಾಬಿನೆಟ್ ಅಲ್ಲೂ ಕೂಡ ಅದನ್ನ ಕ್ಲಿಯರೆನ್ಸ್ ಮಾಡಿದ್ದಾರೆ. ಕ್ಲಿಯರೆನ್ಸ್ ಮಾಡಿ 28 ಕೋಟಿ ಅಷ್ಟು ಹಣವನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳ ಅಕೌಂಟಲ್ಲಿ ಠೇವಣಿ ಕೂಡ ಇಟ್ಟಿದ್ದಾರೆ. ಅದಕ್ಕೆ ಅಲ್ಲೊಂದು ಸ್ಪಾಟ್ ನೋಡಿ ಮತ್ತೆ ಅದೇನು ಇಶ್ಯೂಸ್ ಇದೆಯೋ ಅದನ್ನ AC ಅವರು ಒಂದು 10 days ಟೈಮ್ ಕೊಟ್ಟಿದ್ದೀನಿ. 10 ದಿನದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬೇಕು ಫ್ಯಾಕ್ಟ್ ಏನಿದೆ ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ. ಆಮೇಲೆ 10 ದಿನ ಆದಮೇಲೆ ಜಿಲ್ಲಾಧಿಕಾರಿಗಳು ಅದನ್ನ ರಾಜ್ಯ ಸರ್ಕಾರಕ್ಕೆ ಅವ್ರ ರೆಕಮೆಂಡೇಶನ್ಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇದೊಂದು ಇಶ್ಯೂ ಸಾಲ್ವ್ ಆಗ್ಬಿಟ್ರೆ ಸುಮಾರು 171 ಕಿಲೋಮೀಟರ್ ನೀರು ಹೋಗುತ್ತೆ. ಸರ್ 171. ಈಗ ಅವರು ವಿಪಕ್ಷದಲ್ಲಿದ್ದಾರೆ, ಅದರಿಂದ ಆ ರೀತಿ ಮಾತಾಡ್ತಾರೆ. ಇವತ್ತು BJP ಸರ್ಕಾರಗಳು ಎಲ್ಲಿ ಆಂಧ್ರದಲ್ಲಿ ಅವ್ರದ್ದು ಅಲಿಯನ್ಸು ಅಲ್ವಾ, ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನಲ್ಲಿ, ಡೆಲ್ಲಿನಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಅವರು ಕೊಟ್ಟಿಲ್ವಾ? ಈ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ಕೂಡ
ಮನಮೋಹನ್ ಸಿಂಗ್ ಅವರು ಇಳಿಯೋವರೆಗೂ 67 ವರ್ಷದಲ್ಲಿ 53,10,000 ಕೋಟಿ ಸಾಲ ಇತ್ತು. ಈಗ 217 ಲಕ್ಷ ಕೋಟಿ ಸಾಲ ಆಗಿದೆ ನಮ್ಮ ದೇಶದ್ದು. 3 ಪಟ್ಟು ಜಾಸ್ತಿ ಆಗೋಯ್ತು ಸಾಲ. ಅಶೋಕರ್ ಅದ್ರ ಬಗ್ಗೆನೂ ಮಾತಾಡ್ಲಿ. ಅವರು ಕೊಡ್ತಾ ಇದಾರಲ್ಲ ಅವ್ರ ಬಿಜೆಪಿ ಸರ್ಕಾರ. ಟೈಮಲ್ಲಿ ಅಧಿಕಾರಕ್ಕೆ ಬರುವಾಗ ನಿನಗೂ ಫ್ರೀ ನನಗೂ ಫ್ರೀ ಅಂತಂದ್ರು. ಹೌದು, ಇವಾಗ free. ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾಕೆ ಕೇಳ್ತಾ ಇದಾರೆ ಅಂತ ಪ್ರಶ್ನೆ ಅವ್ರದ್ದು ಗೃಹ ಜ್ಯೋತಿಗೆ. ಈಗ ಗೃಹ ಜ್ಯೋತಿಗೆ ಒಂದು ನಮ್ದು SC ST ಹಣ ಇದೆ, ಬಳಕೆ ಆಗ್ಬೇಕಾದ್ರೆ ಕ್ಲಾರಿಟಿ ಇರಬೇಕು. ಆ ಹಣನ ಬೇರೆಯವರಿಗೆ ನಾವು ಬಳಸಕ್ ಬರೋದಿಲ್ಲ. ಆ ಕ್ಲಾರಿಟಿ ಇರ್ಲಿ ಅಂತ ಕೇಳ್ತಾರೆ. ತಪ್ಪೇನಿದೆ ಅದರಲ್ಲಿ? ಅವರು ವಿಪಕ್ಷದಲ್ಲಿ ಇದಾರಲ್ಲ, ಏನೋ ಮಾತಾಡ್ಬೇಕು, ವಿರೋಧ ಮಾಡ್ಬೇಕು ಅಂತ ಮಾಡ್ತಾರೆ ಅಷ್ಟೇ. ಗ್ಯಾರಂಟಿ ಸಂದರ್ಭದಲ್ಲಿ ಆತರ SC STಗೆ ಈ ಹಣನೂ ಸಹ ವಿನಿಯೋಗ ಆಗುತ್ತೆ ಅಂತ ಎಲ್ಲಿ ಇರ್ಲಿಲ್ಲ, ನಿಬಂಧನೆಗಳಿರಲಿಲ್ಲ. ಈ ಹೊಸ ನಿಬಂಧನೆ ಸೃಷ್ಟಿ ಆಗ್ತಿದೆ. ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ತಾಳ್ತಿದ್ದೀರಿ, ಬಜೆಟ್ ನೀವು- ಮಾಡಿಸ್ತಾರೆ, ಎಲ್ಲ ಒಟ್ಟಿ ಸೇರ್ತಾನೆ ಬಜೆಟ್ ಮಾಡಿಸಲ್ಲ. ಬಜೆಟ್ ಮಾಡ್ತಾರೆ ಸರ್. ಮತ್ತೆ ಗ್ಯಾರಂಟಿಗಳಿಗೆ ಎಲ್ಲಿ ಹೇಳಿದ್ದು ಆ ನಾವು? ಯೋಜನೆಗಳು ಯೋಜನೆಗಳ ಅನುಷ್ಠಾನ ಯೋಜನೆಗಳು ಎಲ್ಲರಿಗೂ ಧನ್ಯವಾದನಪ್ಪ. ತಮಿಳ್ನಾಡಿನ ನೀರಿನ ಹೇಳ್ಬಿಡಿ ಸರ್, ಇಲ್ಲೇ ನೀರಿಲ್ಲ. ಜೂನ್ ತಿಂಗಳ ಈ time 9.5 ಅಥವಾ 9.6 TMC ನೀರು ಬಿಡಬೇಕಾಗಿತ್ತು ತಮಿಳ್ನಾಡಿಗೆ. ಆ ನೀರು ಈಗ ಕೇಳ್ತಾ ಇದಾರೆ ಸರ್ ತಮಿಳ್ನಾಡು. ಇಲ್ಲಿ ಹೇಗೆ ಮ್ಯಾನೇಜ್ ಜಲಾಶಯ ಈಗ ಮಾಡ್ತಾರೆ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ನಮ್ಮಲ್ಲಿ ನೀರಿನ ಲಭ್ಯತೆ ನೋಡಿಕೊಂಡು, ಕುಡಿಯೋ ನೀರಿಗೆ ಎಷ್ಟು ಬೇಕು ನೋಡಿಕೊಂಡು ಅಥಾರಿಟಿಯವರು ತೀರ್ಮಾನ ಮಾಡ್ತಾರೆ. ಪ್ರತಿ ತಿಂಗಳು ಇಷ್ಟು ಬಿಡಬೇಕು ಅಂತ ಏನಿದೆ ಅದ್ರ ಪ್ರಕಾರ ಅವ್ರು ಕೇಳ್ತಾರೆ. ಜೂನ್ ತಿಂಗಳಲ್ಲಿ 9 TMC ನೀರು ಬಿಡಬೇಕಾಗಿತ್ತು, ಈಗ ಬಿಡಿ ಅಂತ. ಬಿಡಿ ಅಂತಾರೆ. But ಇಲ್ಲಿ ಅದನ್ನ ನೀರಿಲ್ವಲ್ಲ ಸರ್? ಬಿಡಬೇಕೋ ಬಿಡಬಾರ್ದು ಅಂತ ತೀರ್ಮಾನ ಮಾಡೋರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು. ಅವ್ರು ತೀರ್ಮಾನ ಮಾಡ್ತಾರೆ. ನೀರಿದ್ರೆ ಬಿಡಿ ಅಂತಾರೆ, ಇಲ್ಲ ಅಂದ್ರೆ ಮಳೆ ಬರೋರು ಕಾಯಿರಿ ಅಂತ ಈ ಹೇಳ್ತಾರೆ. ಸಲ ಮುಂಗಾರು ಇಲ್ಲ ಸರ್, ತಮಗೆ ಗೊತ್ತಿದೆ. ಈ ತರ ಒಂದ್ ರೀತಿ ಕ್ರೈಸಿಸ್ ಶುರು ಆಗ್ತದೆ. ಹೇಗ್ ಮ್ಯಾನೇಜ್ ಮಾಡ್ತೀರಿ ಅಂತ ನೋಡೋಣ, ಬೇಗ ಮಳೆ ಬಂದು ಬೇಗ ಡ್ಯಾಮ್ಸ್ ಎಲ್ಲ ತುಂಬಿಡ್ಲಿ ಎಲ್ಲರಿಗೂ.